ರೈತರೆ, ತರಕಾರಿ ಆಗಿರ್ಬೋದು, ಹಣ್ಣುಗಳಿಗೆ ಯಾವ ರೀತಿಯಾಗಿ ಡಿಮಾಂಡ್ ಇದೆಯೋ ಅದೇ ರೀತಿ ಹೂಗಳಿಗೂ ಕೂಡ ಅಷ್ಟೇ ಡಿಮಾಂಡ್ ಇದೆ. ಸಾಲು ಸಾಲು ಹಬ್ಬಗಳು ಬರ್ತಾ ಇದೆ. ಈ ಒಂದು ಹೂವಿನ ಕೃಷಿಯನ್ನ ನೀವು ಮಾಡಿದ್ದೆ ಆದ್ರೆ ಒಳ್ಳೆ ಲಾಭವನ್ನ ಮಾಡಬಹುದು. ನೀವೆಲ್ಲರೂ ಕೂಡ ನರ್ಗಿಸ್ ಅಥವಾ ಆತ್ಮರತಿ ಹೂ ಅನ್ನೋದನ್ನ ಕೇಳಿರ್ಬೋದು. ಇದು ತುಂಬಾ ಆಕರ್ಷಕವಾಗಿರುತ್ತೆ, ಅಷ್ಟೇ ಪರಿಮಳಯುಕ್ತವಾಗಿ ಕೂಡ ಇರುತ್ತೆ. ಹಾಗಾದ್ರೆ ನರ್ಗಿಸ್ ಹೂವಿನ ಕೃಷಿ ಹೇಗೆ ಮಾಡಬೇಕು ಅನ್ನೋದನ್ನ ಹೇಳ್ತೀವಿ. ನರ್ಗಿಸ್ ಹೂವನ್ನ ವಾಣಿಜ್ಯ ಕೃಷಿಯಾಗಿ ಮಾಡಬೇಕು ಅಂತಂದ್ರೆ ಲೋಮಿ ಅಥವಾ ಮರಳು ಮಣ್ಣನ್ನ ಬಳಸಬೇಕಾಗತ್ತೆ. ಇದಕ್ಕೆ pH ಮಟ್ಟ 6.5 ಇಂದ 7.5 ನಡುವೆ ಇರಬೇಕಾಗತ್ತೆ. ಇದರಲ್ಲಿ ನಿಮ್ಗೆ ಹೆಚ್ಚಿನ ಇಳುವರಿ ಬೇಕು ಅಂತಂದ್ರೆ ಬ್ರೈಲ್ ಗೌನ್, ಸರ್ ವಿನ್ಸ್ಟನ್ ಚರ್ಚಿಲ್, ಚಿಯರ್ಫುಲ್ನೆಸ್, ಟೆಕ್ಸಾಸ್ ಸೆಮಿ ಡಬಲ್ ಸೇರಿದಂತೆ ನರ್ಗಿಸ್ ಅಥವಾ ಆತ್ಮರತಿ ಹೂಗಳಲ್ಲಿ ಬೇರೆ ಬೇರೆ ತಳಿ ಇದೆ, ಅದನ್ನ ಆಯ್ಕೆ ಮಾಡಬಹುದು. ಅಷ್ಟೇ ಅಲ್ಲ, ನರ್ಗಿಸ್ ಹೂಗಳನ್ನ ನೀವು ಕತ್ತರಿಸಬೇಕು ಅಂತಂದ್ರೆ ನೆಲದಿಂದ 10 ರಿಂದ 15 ಸೆಂಟಿಮೀಟರ್ ಎತ್ತರದಲ್ಲಿ ಕತ್ತರಿಸಬೇಕಾಗತ್ತೆ. ಸೊ ಹೂಗಳು 7 ರಿಂದ 8 ದಿನಗಳ ಶೆಲ್ಫ್ ಜೀವಾವಧಿಯನ್ನ ಹೊಂದಿರುತ್ತೆ. ಅಷ್ಟರಲ್ಲಿ ನೀವು ಮಾರ್ಕೆಟ್ ಮಾಡಬೇಕಾಗತ್ತೆ. ಈಗಂತೂ ಈ ಹೂಗಳಿಗೆ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ. ಸೊ ನರ್ಗಿಸ್ ಹೂವಿನ ಕೃಷಿಯನ್ನ ನೀವು ಕೂಡ ಮಾಡ್ತಾ ಇದ್ದೀರಾ? ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. Boss Wala. Be the boss.